ಗೌರಿಬಿದನೂರು ನಗರದ ಇಡುಗೂರು ರಸ್ತೆಯಲ್ಲಿ ಇರುವ ಆದರ್ಶ ಶಾಲೆಯಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರ ಅಕ್ಷರ ದಾಸೋಹ ಯೋಜನೆ ಮೂಲಕ ಶಾಲಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನ ಜಾರಿ ಮಾಡಿ ಇಂತಿಷ್ಟೇ ಆಹಾರ ನೀಡಬೇಕು ಎಂದು ನಿಯಮಗಳನ್ನು ರೂಪಿಸಿ ಆದೇಶ ಹೊರಡಿಸಿದೆ. ಆದರೆ ಅಕ್ಷರ ದಾಸೋಹ ಅಧಿಕಾರಿಗಳು ಮಾತ್ರ ಸರ್ಕಾರದ ಆದೇಶಕ್ಕೆ ಕ್ಯಾರೆ ಎನ್ನುತ್ತಿಲ್ಲ ಎಂಬುದಕ್ಕೆ ಈ ದೃಶ್ಯಗಳು ಸ್ಪಷ್ಟ ನಿರ್ದೇಶನವಾಗಿದೆ. ಅಂದಹಾಗೆ ಸರ್ಕಾರದಿಂದ ಅನುದಾನ ಬಂದರೂ ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಶಾಲೆಯಲ್ಲಿ ಸಿಸಿ ಕ್ಯಾಮೆರಾ ಇದ್ದರೂ ಸಹ ಗೋಡೆಗಳಿಗೆ ಮಾತ್ರ ಸೀಮಿತವಾಗಿದೆ. ತರಗತಿ ಕೊಠಡಿಗಳು ತಿಪ್ಪೆ ಗುಂಡಿಯಂತಾಗಿದೆ. ಕೊಠಡಿಯಲ್ಲಿ ಇರುವ ಫ್ಯಾನ್ಗಳು ಮುರಿದು ಬಿದ್ದಿದ್ದು ಇನ್ನು ಮುಂತಾದ ಸಮಸ್ಯೆಗಳ ಕುರಿತು ನವೆಂಬರ್ 10ರಂದು ಎಂಎಂಟಿವಿ ವಾಹಿನಿ ವರದಿ ಮೂಲಕ ಬೆಳಕಿಗೆ ತಂದಿತ್ತು. ವರದಿಗೆ ಎಚ್ಚೆತ್ತ ತಹಸೀಲ್ದಾರ್ ಅರವಿಂದ್, ಕ್ಷೇತ್ರದ ಶಿಕ್ಷಣಾಧಿಕಾರಿ ಗಂಗರೆಡ್ಡಿ ಮತ್ತು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ನರಸಿಂಹಯ್ಯ ಶಾಲೆಗೆ ದಿಢೀರ್ ಭೇಟಿ ನೀಡಿದ್ರು. ಆದರೆ ಶಾಲೆಯ ಮುಖ್ಯ ಶಿಕ್ಷಕಿ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ರಜೆ ಹಾಕಿದ್ದು ಶಾಲೆಯನ್ನೆಲ್ಲ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಬಿಸಿಯೂಟಕ್ಕೆ ಸಂಬಂಧಿಸಿದ ದಿನಸಿ ಪದಾರ್ಥಗಳನ್ನು ಪರಿಶೀಲನೆ ನಡೆಸಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಕಳಪೆ ಮಟ್ಟದ ತರಕಾರಿಗಳು, ಹುಳಗಳಿಂದ ತುಂಬಿದ ಅಕ್ಕಿ, ಬೇಳೆ ಕಾಳುಗಳು ದರ್ಶನ ಕೊಟ್ಟಿದ್ದು ಅಧಿಕಾರಿಗಳು ನಿರ್ವಹಣಾಕಾರರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನ್ ಕಾಣದೇ ಇಲ್ವಲ್ಲ ಇದ್ರೊಳಗೆ? ಈಗ ಒಳಗೆ ಈಗ ದೊಡ್ಡದಾಗಿರೋದು ಹಾಕ್ಸ್ಕೋಬೇಕು. ಇದನ್ನ ತರೋದು ಯಾರಮ್ಮ? ಆಟೋ ಡ್ರೈವರು. ಮಾಡ್ಬಿಡ್ತಾರೆ, ಬೇರೆ ಯಾರಾದ್ರೂ ಬಂದು ಯೋಗ್ಯರು ಬಂದು ಡ್ಯೂಟಿ ಮಾಡ್ತಾರೆ. ಮಕ್ಕಳ ಜೀವದಲ್ಲಿ ಯಾಕಾಟ ಏನಾಗುತ್ತೆ ಗೊತ್ತು. ಸುಮ್ಮನೆ ಇವು ಕೆಲವೊಂದು ಇವತ್ತು ನೀವು ಚಾರ್ಜ್ ಆಯ್ತು, ಮೆಮೊ ಬರ್ದೋಗಿದ್ದಾರೆ. ಚಾರ್ಜ್ ತಗೊಂಡಿದ್ದೀರಲ್ಲ, ಎಲ್ಲಿದೆ ಮೊಟ್ಟೆಗಳು? ಯಾವ ಥರ ಮಾಡ್ತೀರಾ? ಫೋನ್ ಮಾಡ್ತಾರೆ ಸರ್. ನಿನ್ನೆ ಎಷ್ಟು ಮಕ್ಕಳು ತಿಂದಿದ್ದಾರೆ ಮೊಟ್ಟೆ? ನಿನ್ನೆ ಎಷ್ಟು ಮಕ್ಕಳು ತಿಂದಿದ್ದಾರೆ? ಈಗ ನಾನು ಕ್ಲಾಸಿಗೆ ಹೋಗಿ BO ಸರ್ ಎಲ್ಲಿದ್ದೀರಾ ಈಗ? ನಮಸ್ತೆ, ಎಲ್ಲಿದ್ದೀರಾ? ಮೇಡಮ್ ಒತ್ತಡ ನಿಮ್ಗೆ ಒಂದು ಸ್ಕೂಲು, ನಮಗೆ 313 ಸ್ಕೂಲ್ ಫುಡ್ದು, 407 ಸ್ಕೂಲು, 42,000 ಮಕ್ಕಳು, 2,600 ಟೀಚರ್ಸ್. ಯಾಕೆ ನಮಗಿರಲ್ವಾ? ಇಷ್ಟೇ ಅಲ್ಲಲ್ಲ, ಇಷ್ಟೆಲ್ಲ ಇದಾಗ್ತಿದೆ. ನೀವು ಯಾರು ಪರ್ಮಿಷನ್ ಯಾರು ಕೊಟ್ರು? ನಿಮಗೆ ಪರ್ಮಿಷನ್ ಯಾರು ಕೊಟ್ರು? ಯಾರ ಹತ್ರ ಪರ್ಮಿಷನ್ ತಗೊಂಡು ಹೋಗಿದ್ದೀರಾ ನೀವು? ಯಾವ ಟೆಪಲಲ್ಲಿ ಯಾರು ಪರ್ಮಿಷನ್ ಕೊಟ್ಟವ್ರ? ಯಾರು ಕೇಳಿದ್ರಿ ನೀವು? ಇಷ್ಟೆಲ್ಲ ಇಶ್ಯೂ ಆಗ್ತಿದೆ. ನಿಮ್ಗೆ ಯಾರು ರಜೆ ಕೊಟ್ಟಿದ್ದು? ನಿಮ್ಮ SDMC ಅವ್ರು ಕೇಳಿದ್ದೀರಾ? ಮೇಡಮ್ ಕತೆಗೆ ನೋಡಿ, ಒಂದ್ ಕಡೆ ಜವಾಬ್ದಾರಿ. ನಾವೇನು ಫ್ರೀಯಾಗಿ ಯಾರು ಕೆಲಸ ಮಾಡ್ತಿಲ್ಲ. ಸರ್ಕಾರದಿಂದ ಅಪಾಯಿಂಟ್ ಆಗಿದ್ದೀವಿ, ಸಂಬಳ ತಗೋತಿದ್ವಿ. ನಮ್ಮ ಜವಾಬ್ದಾರಿ ನಿರ್ವಹಿಸಬೇಕು ನಾವು. ಯಾರು ಮಾಡಿದೀವಲ್ಲ, ಯಾರು ಮಾಡ್ಕೊಂಡಿರೋದು? ಯಾರ್ದು ಇಶ್ಯೂ? ಈಗ ಬೇಳೆ ಅಷ್ಟೆಲ್ಲ ಅಲ್ಲ, ಬೇಳೆ ಅಷ್ಟು ಹುಳ ಇದೆ, ಧೂಳೆಲ್ಲ ಇದೆ, ಅದನ್ನ ಹೆಂಗ್ ಬಳಸ್ತಿದ್ದೀರಾ? ಏನ್ ಬಂದು ಪ್ರತಿಯೊಬ್ಬರಿಗೂ ಹೇಳ್ಕೊಡ್ಬೇಕಾ? ವಿಟಮಿನ್ ಅವರು ನೀವು ಹೆಸರು ಬಂದು ನೋಡಿದ್ದೀರಾ? ಅದನ್ನ ತಿಂಗಳಿಗೆಲ್ಲ ಬಂದಿದ್ರಿ, ಹೆಂಗ್ರಿ ಅದು? ಮಾತನಾಡಿ ಅವ್ರಿಗೆ. ನರಸಿಂಹಪ್ಪ ತಿಂಗಳಿಗೆ ಈ ಕಳಪೆ ಪದಾರ್ಥಗಳಿಂದಲೇ ವಿದ್ಯಾರ್ಥಿಗಳಿಗೆ ಅಡುಗೆ ಮಾಡಿ ಬಡಿಸುತ್ತಿದ್ದಾರೆ ಎಂಬುದು ಬೆಳಕಿಗೆ ಬಂದಿದೆ. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಶಾಲೆಯ ಉಸ್ತುವಾರಿ ವಹಿಸಿಕೊಂಡಿದ್ದ ಶಿಕ್ಷಕಿ ಗಂಗಾಂಬಿಕೆ ಹಾಗೂ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ನರಸಿಂಹಯ್ಯನವರಿಗೆ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.